ನನ್ನ ಹೆಸರು ಡಾಕ್ಟರ್ ರಾಕೇಶ್ ಅಂತ. ನಮ್ಮ ಕಂಪ್ನಿ ಒಂದು ಇನ್ನೋಟರ ಲಿಮಿಟೆಡ್ ಅಂತ. ಅದರಲ್ಲಿ ನಮ್ದು ಕ್ಯಾಟಲ್ ಫೀಡ್ ಒಂದು ಮಿಲ್ಕ್ ಲೈನ್ ಆಯುಷ್ ಅಂತ. ಇದರಲ್ಲಿ ನಮ್ದು ಮಿಲ್ಕಿಂಗ್ ವೆರೈಟಿ, ನಾನ್ ಮಿಲ್ಕಿಂಗ್ ವೆರೈಟಿ ಅಂತ ಎರಡು ವಿಧ ಇದೆ. ಮಿಲ್ಕಿಂಗ್ ವೆರೈಟಿಲಿ ಹಸು ಹಾಲು ಕೊಡೋ ಪ್ರಮಾಣದ ಮೇಲೆ ನಮ್ದೊಂದು 4 ವೆರೈಟಿ ಇದೆ. ಮಿಲ್ಕ್ ಲೈನ್ ಆಯುಷ್ ವರ್ಧನ್ ಅಂತ, ಆಯುಷ್ ರಿಚ್, ಆಯುಷ್ ಸುಪ್ರೀಂ ಮತ್ತು ಆಯುಷ್ ಸೂಪರ್ ಅಂತ ಈ ಥರ ಇದೆ. ನಾನ್ ಮಿಲ್ಕಿಂಗ್ ಅಲ್ಲಿ ನಿಮಗೆ ಹಸು ಕರು ಫೀಡ್ ಇದೆ, ಕಾಫ್ ಪ್ರೋ ಅಂತ, ಆಯುಷ್ ಶಕ್ತಿ ಕಾಫ್ ಪ್ರೋ ಅಂತ ಹೇಳಿದ್ವು, ಮತ್ತೆ ಟ್ರಾನ್ಸೆ ಫೀಡ್ ಇದೆ, ಮತ್ತೆ ಕುರಿ ಫೀಡ್, ಈ ತರ ವೆರೈಟಿ ಇದೆ. ಮತ್ತೆ ಈಫರ್ಗ್ ಅಂತ ನ್ಯೂಟ್ರಿ ಗ್ರೋ ಮತ್ತೆ ನ್ಯೂಟ್ರಿ ಬ್ಯಾಲೆನ್ಸ್ ಅಂತ ಈ ತರ ಡಿಫರೆಂಟ್ ಫೀಡ್ ಇದೆ. ಇವೆಲ್ಲವೂ ನೀವು ನಿಮ್ಮ ಹಸು ಯಾವ ತರ ಇದೆಯೋ ಅದ್ರ ಮೇಲೆ ನಾವು ರೆಕಮೆಂಡ್ ಮಾಡ್ತೀವಿ ಯಾವ ತರ ಫೀಡಿಂಗ್ ಮಾಡೋದು ಏನಿಂತ ಅಂತ. ನಮ್ಮ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಬಂದಿರೋದು ಹೊಸೂರಲ್ಲಿ, ಕರೇಮಂಗ್ಲಮಲ್ಲಿ. ಮ್ಯಾನುಫ್ಯಾಕ್ಚರಿಂಗಲ್ಲಿ ನಮ್ಮ ರಾ ಮೆಟೀರಿಯಲ್ಸ್ ಎಲ್ಲ ಪ್ರೊಕ್ಯೂರ್ ಮಾಡ್ಕೊಂಡು ನಮ್ಮ ಕ್ವಾಲಿಟಿ, ನಮ್ಮದು ಒಂದೊಂದು ರಾ ಮೆಟೀರಿಯಲ್ಗೂ ಒಂದು ಸರ್ಟೇನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತೀವಿ. ಆ ಸ್ಟ್ಯಾಂಡರ್ಡ್ಸ್ ನಮಗೆ ಅಕ್ಸೆಪ್ಟಿವ್ ಇದ್ದರೆ ಮಾತ್ರ ಆ ರಾ ಮೆಟೀರಿಯಲ್ ನಾವು ಇನ್ಕ್ಲೂಷನ್ ಮಾಡ್ಕೊಂಡು ಅದನ್ನ ನಮ್ಮ ಫೀಡಲ್ಲಿ ಇನ್ಕ್ಲೂಷನ್ ಮಾಡ್ತೀವಿ. ಆ ರಾ ಮೆಟೀರಿಯಲ್ ನಮ್ಮ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಿಲ್ಲ ಅಂದರೆ ಅದನ್ನ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತೀವಿ. ಇದು ನಮ್ಮದು ಕಂಪ್ನಿದು ಮೇನ್. ಇದು ನಮ್ಮ ನಾನು ಜಾಯ್ನ್ ಆಗಿ 7 ಮಂತ್ಸ್ ಆಗಿದೆ. ಸ್ಟಾರ್ಟ್ ಆಗ ಕಂಪ್ನಿ ಅರೌಂಡ್ 2019 ಸ್ಟಾರ್ಟ್ ಆಗಿದೆ. ನಮ್ಮ ಮುಂಚೆ ಮಿಲ್ಕ್ ಬಿಸ್ನೆಸ್ ಕೂಡ ಇದೆ. ನಾವು ಮಿಲ್ಕ್ ಪ್ರೊಕ್ಯೂರ್ ಮಾಡಿ B2B ಇದು ಕೂಡ ಮಾಡ್ತೀವಿ. ಇದು ನಮ್ಮ ಇನ್ನೊಂದರ ರೈತರಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಫೀಡು ಎಲ್ಲ ಯೂಸ್ ಮಾಡೋರು ಆಲ್ಮೋಸ್ಟ್ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಇವೆಲ್ಲ ಕಡೆ ಯೂಸ್ ಮಾಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ. ಹಸು ಆರೋಗ್ಯದಲ್ಲಾಗಲಿ, ಹಸು ಮಿಲ್ಕ್ ಈಲ್ಡು, ಮಿಲ್ಕ್ ಕ್ವಾಲಿಟಿಲಾಗಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಫೀಡ್ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಓವರ್ ಆಲ್ ಎಲ್ಲ ಪರ್ಫಾರ್ಮೆನ್ಸ್ ಆಗಲಿ, ಆರೋಗ್ಯ ಆಗಲಿ ಮತ್ತು ಕಾಂಪಿಟೇಟಿವ್ ಕಂಪೇರ್ ಮಾಡಿದ್ರೆ ನಮ್ಮ ಕಾಸ್ಟ್ ಸ್ವಲ್ಪ ಕಮ್ಮಿನೇ ಇದೆ. ನಮಸ್ಕಾರ, ನನ್ನ ಹೆಸರು ಬಸವಲಿಂಗಯ್ಯ. ನಾನು ಇನ್ನೋಟರ್ ಪ್ರೈವೇಟ್ ಲಿಮಿಟೆಡ್ ಎಂಪ್ಲಾಯಿ, ಏರಿಯಾ ಸೇಲ್ಸ್ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾ ಇರೋದು. ಇವರು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸು ರಮೇಶ್ ಅಣ್ಣ ಮತ್ತು ಇವರು ಬಿಸ್ನೆಸ್ ಟ್ರೇಡರ್ಸ್ ಅಂತ. ಇವರು ಸುಮಾರು ಒಂದು 6 ತಿಂಗಳಿಂದ ನಾನು ಜಾಯ್ನ್ ಆಗಿರೋದು. ಆವಾಗಿಂದ ಇವರು ಬಿಸ್ನೆಸ್ಸಲ್ಲಿ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಫೀಡ್ ಬಂದುಬಿಟ್ಟು ಫೀಡ್ ಒನ್ ಆಫ್ ದ ಬೆಸ್ಟ್ ಫೀಡ್ ಮಾರ್ಕೆಟಲ್ಲಿ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ ಏನು ರಿಸಲ್ಟ್ ಕೊಡ್ತಾ ಇರೋದು. ಇದು ಯೂಸ್ ಮಾಡ್ತಾ ಇರೋಂಥ ಫಾರ್ಮರ್ಗೆ ನಾವು ಮಾತಾಡಿದಾಗ ನೋಡಿದ್ರು ಅದ್ರ ಗರ್ಭ ಕಟ್ಟೋದಾಗಲಿ, ಹಸುವಿನ ಆರೋಗ್ಯ ಆಗಲಿ, ಮಿಲ್ಕ್ ಈಲ್ಡ್ ಆಗಿ, ಮಿಲ್ಕ್ ಕ್ವಾಲಿಟಿ ಆಗಲಿ ಎಲ್ಲನೂ ಬೆಸ್ಟ್ ರಿಸಲ್ಟ್ಸಲ್ಲಿ ಬಂದಿದೆ ಸರ್. ಇದರಲ್ಲಿ ನಾನ್ ಮಿಲ್ಕಿಂಗಲ್ಲಿ ಆಯುಷ್ ಶಕ್ತಿ ಅಂತ ಸ್ಟಾರ್ಟಿಂಗ್ 6 ದಿವಸದಿಂದ 6 ತಿಂಗಳವರೆಗೂ ಕೊಡುವಂಥ ಫೀಡ್ ಇದು. ಇದು ಯಾವ ಥರ ಕೊಡಬೇಕು ಅಂದರೆ ಕರುಗೆ, ಹುಟ್ಟಿದ ಕರುಗೆ 6 days to 6 months ವರೆಗೂ ಕೊಡಬೇಕು. ಈ ಕರುನ 1.5 kg ತಿನ್ನುವವರೆಗೂ ಎಷ್ಟು ಟೈಮ್ ತಗೊಳುತ್ತೆ ಈ ಫೀಡು. 1.5 kg ಒಂದು ಟೈಮಲ್ಲಿ ತಿಂತಾ ಬಂತು ಅಂದರೆ ಆವಾಗ ಫುಲ್ ನೀವು ಹಾಲು ನಿಲ್ಲಿಸಿ ಈ ಫೀಡಲ್ಲಿ ತೊಗೊಂಡು ಬಂದರೆ ಇದ್ರದ್ದು ಗ್ರೋತು, ಅದ್ರದ್ದು ಬಾಡಿದು ಮಸಲ್ಗೆ ಡೆವಲಪ್ಮೆಂಟು, ಓವರ್ ಆಲ್ ಆರ್ಗನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಎರಡನೇದು ಬಂದು ಕಾಫ್ ಪ್ರೋ ಇದೆ ಸರ್. ಸೊ ಕಾಫ್ ಪ್ರೋ ಏನಕ್ಕಂತಂದರೆ 6 to 12 months ಈ ಏಜ್ ಇದರಲ್ಲಿ ಏನು ಕರುವಿಗೆ ಇದು ಸಜೆಸ್ಟ್ ಮಾಡ್ತಾರೆ. ಇದರಲ್ಲಿ ಆರ್ಗನ್ ಡೆವಲಪ್ಮೆಂಟ್, ಮೇಜರ್ಲಿ ಆರ್ಗನ್ ಡೆವಲಪ್ಮೆಂಟು ಮತ್ತು ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ಅದು ತಿಂದಿರೋಂಥ ಫೀಡು ಅಬ್ಸರ್ಪ್ಷನ್ ಚೆನ್ನಾಗಿ ಆಗಬೇಕು, ಅದರಿಂದ ಎನರ್ಜಿ ಡೆವಲಪ್ ಆಗಬೇಕು, ಅದರಿಂದ ಮತ್ತೆ ಬಾಡಿ ಡೆವಲಪ್ಮೆಂಟ್ ಆಗಬೇಕು. ಆ ಉದ್ದೇಶಕ್ಕೆ ಇದು ಮಾಡಿರೋದು. ಇನ್ನು ಟ್ರಾನ್ಸೇಫ್ ಅಂತ, ಇದು ಟ್ರಾನ್ಸೇಫ್ ಪ್ರಾಡಕ್ಟು. ಟ್ರಾನ್ಸೆಫ್ ಏನು ಕರು ಹಾಕಕ್ಕೆ ಇನ್ನು 21 ದಿವಸ ಇತ್ತು ಅಂದರೆ ಆವಾಗ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ 2 kg, ಸಾಯಂಕಾಲ 2 kg ಕೊಡುವಂಥದ್ದು. ಇದು ಏನು ನೀಟಾಗಿ ಅದರ ಡೆಲಿವರಿ ಆಗಿ ಅದರದ್ದು ಇದು ಏನಂತಾರೆ ಕಸ ಹೊರಗೆ ಬೀಳೋದು, ಮತ್ತು ಬೇರೆ ಯಾವುದೇ ಥರ ಮಿಲ್ಕ್ ಫೀವರ್ ಆಗಲಿ, ಇಲ್ನೆಸ್ ಆಗಲಿ, ಏನಾದರೂ ಅದ್ರ ವೀಕ್ನೆಸ್ಸಿಗೆ ಇದು ಅಡಿಕ್ಟ್ ಆಗಂಗಿಲ್ಲ, ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಟ್ರಾನ್ಸೆಫ್ ಅನ್ನೋ ಫೀಡ್ ಸ್ಟಾರ್ಟ್ ಮಾಡಿರೋದು. ನಮಸ್ತೆ, ನಾನು ಹರೀಶ್ ಅಂತ ಹೇಳಿ ಆಯುಷ್ ಕಂಪ್ನಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದೀನಿ, ತುಮಕೂರು ಡಿಸ್ಟಿಕ್ಕು. ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟು ಬೇರೆ ಫೀಡ್ಗಿಂತ ಕಂಪೇರ್ ಮಾಡಿದ್ರೆ ನಮ್ಮದು ಸುಪ್ರೀಂ ಮತ್ತು ಮ್ಯಾಕ್ಸು ಒಳ್ಳೆ ರಿಸಲ್ಟ್ ಐತೆ ರೈತರಿಗೆ ಅಂತ ನಾವು ಹೇಳೋದಲ್ಲ, ರೈತರು ಹೇಳ್ತಾರೆ ರಿಸಲ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಚೆನ್ನಾಗಿ ರಿಸಲ್ಟು, ಮಿಲ್ಕು ಮತ್ತು ಫ್ಯಾಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ನೀವು ತಗೊಳ್ಳಿ, ಬೇರೆಯವ್ರಿಗೂ ಹೇಳಿ ಚೆನ್ನಾಗಿದೆ, ಯೂಸ್ ಮಾಡಿ. ಚೆನ್ನಾಗಿದೆ. ಫಲ ನಿಲ್ಲೋದಕ್ಕೂ ಮತ್ತೆ ಬಾಡಿ ಡೆವಲಪ್ಮೆಂಟ್ ಹಾಲು ಹೆಚ್ಚಿಗೆ ಬರುತ್ತೆ, ಫ್ಯಾಟ್ ಚೆನ್ನಾಗಿ ಬರ್ತಾ ಇದೆ ಇದನ್ನ ಬಳಸಿದ ಮೇಲೆ. ಇದು ಹಾಕೋದ್ರಿಂದ ನಮ್ಗೊಂದು ಸ್ವಲ್ಪ ಹಾಕಿದ್ಮೇಲೆ ಚೆನ್ನಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸುಮಾರು ಒಂದು
ಇರೋದ್ರಲ್ಲಿ ಪರವಾಗಿಲ್ಲ. ಎಲ್ಲಾ ಫೀಡ್ಸ್ಗಿನ ಒಂದು ರೀತಿ ಉತ್ತಮ ಅಂತ ಅನ್ಸುತ್ತೆ. ಸಪ್ಲೈ ಟೈಮ್ ಟು ಟೈಮ್ ತಂದು ಕೊಡ್ತಾವ್ರು, ಪರವಾಗಿಲ್ಲ.